ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋ ಮಂಗಲಸೂತ್ರ ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ವಿಡಿಯೋ ಮಾಡ್ತಿದ್ದೇನೆ. ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 4 ಕಾಂಬೋ ಪರ್ಚೇಸ್ ಮಾಡಿದ್ದೇನೆ, ಮಂಗಲಸೂತ್ರ ಕಾಂಬೋಸ್ ಪರ್ಚೇಸ್ ಮಾಡಿದ್ದೇನೆ. ಅದರಲ್ಲಿ ಒಂದೇನೋ ಸಿಂಗಲ್ ಬಂದಿದೆ, ಮತ್ತೆಲ್ಲ ಕಾಂಬೋ ಆಫರ್ನಲ್ಲಿ ನನಗೆ ಸಿಕ್ಕಿದೆ. ಸೊ ಬನ್ನಿ ಒಂದೊಂದೇ ಓಪನ್ ಮಾಡಿ ನೋಡೋಣ. ಫಸ್ಟ್ ಪ್ಯಾಕ್ ನಾನು ಓಪನ್ ಮಾಡ್ತಿದ್ದೇನೆ. ಇದರಲ್ಲಿ 2 ಬಂದಿದೆ ಕಾಂಬೋ ಆಫರಲ್ಲಿ. ಇದರ ಪ್ರೈಸ್ ಬಂದುಬಿಟ್ಟು ನಾನು 107 ರೂಪೀಸ್, ಅಂದರೆ 107 ರೂಪಾಯಿ ಕೊಟ್ಟಿದ್ದೇನೆ ಇದಕ್ಕೆ. ನೋಡಿ, 2 ಮಂಗಲಸೂತ್ರ ಕೊಟ್ಟಿದ್ದಾರೆ. ಓಪನ್ ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿ, ಈ ರೀತಿ ಬರುತ್ತೆ, ಸ್ಟೋನ್ ವಿತ್ ಪೆಂಡೆಂಟ್. ಇದನ್ನು ವೇರ್ ಮಾಡಿ ನಾನು ತೋರಿಸ್ತೇನೆ ಯಾವ ರೀತಿ ಕಾಣಿಸುತ್ತೆ ಅಂತ. ನೋಡಿ, ಈ ರೀತಿ ಕಾಣಿಸುತ್ತೆ. ಇದು ಪ್ಲೇನ್, ಹೀಗೆ ಬ್ಲ್ಯಾಕ್ ಪ್ಲೇನ್ ಬೀಟ್ಸಲ್ಲಿ ಬರುತ್ತೆ. ಈ ರೀತಿ ಸಿಂಪಲ್ ಪೆಂಡೆಂಟ್, ತುಂಬಾ ಸಿಂಪಲಾಗಿ ಚೆನ್ನಾಗಿದೆ ಡಿಸೈನ್. ನೋಡ್ಬೋದು ನೀವು, ಬ್ಲ್ಯಾಕ್ ಹೀಗೆ ಬಂದು ಇಲ್ಲಿ ಪೆಂಡೆಂಟ್. ನೋಡಿ, ಇದು ಫಸ್ಟ್ ಒನ್ ಆಯಿತಾ. ಈ ರೀತಿ ಬಂದು ಒಂದು ಪೆಂಡೆಂಟ್ ಇದೆ. ಈಗ ನೆಕ್ಸ್ಟ್ ನಾನು ಸೆಕೆಂಡ್ ಒನ್ ನಿಮಗೆ ವೇರ್ ಮಾಡಿ ತೋರಿಸ್ತೇನೆ. ಸೆಕೆಂಡ್ ಒನ್ ನೋಡಿ, ಸೆಕೆಂಡ್ ಒನ್ ಈ ರೀತಿ ಇದೆ. ಈ ರೀತಿ ಪೆಂಡೆಂಟ್ ಬರುತ್ತೆ. ಇದು ಕಾಂಬೋ ಆಫರಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಎರಡಕ್ಕೆ ನಾನು ಕೊಟ್ಟಿರುವಂಥದ್ದು 107 ರೂಪೀಸ್ ಆಯಿತಾ. ಯಾರಿಗಾದರೂ ಬೇಕಿದ್ದರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ನೀವು ಪರ್ಚೇಸ್ ಮಾಡ್ಬೋದು. ನೋಡಿ, ಈ ರೀತಿ ಇದೆ. ಇದು ಕೂಡ ಅಷ್ಟೇ, ಪ್ಲೇನ್ ಬ್ಲ್ಯಾಕ್ ಬೀಟ್ಸಲ್ಲಿ ಬಂದಿದೆ ನೋಡಿ ಈ ರೀತಿ. ಮತ್ತೊಂದು ಸಿಂಪಲ್ ಪೆಂಡೆಂಟ್. ಈಗ ನಿಮಗೆ ಗೊತ್ತಿರ್ಬೋದು, ಗೋಲ್ಡಿಗೆ ರೇಟ್ ತುಂಬ ಜಾಸ್ತಿ ಆಗಿದೆ. ಸೊ ಗೋಲ್ಡ್ ಮಂಗಲಸೂತ್ರ ಪರ್ಚೇಸ್ ಮಾಡಬೇಕಂದ್ರೆ ತುಂಬ ಕಾಸ್ಟ್ಲಿ ಅಂತ ಫೀಲ್ ಆಗುತ್ತೆ. ಬಟ್ ಕೆಲವೊಬ್ಬರಿಗೆ ಏನಿರ್ತದೆ, ಡಿಫ್ರೆಂಟ್ ವೆರೈಟೀಸ್ ಟ್ರೈ ಮಾಡಬೇಕಂತಿರ್ತದೆ. ಅಂಥವರು ಆನ್ಲೈನಲ್ಲಿ ಈ ರೀತಿ ಪರ್ಚೇಸ್ ಮಾಡಿ, ನಾನು ಕೊಟ್ಟಿರುವಂಥದ್ದು 107. ಇದಕ್ಕೆ ಒಂದೊಂದೇ ದಿನ ಒಂದೊಂದು ನೀವು ಹಾಕ್ಕೊಂಡು ಹೋಗ್ಬೋದು. ನೋಡಿ, ಈ ರೀತಿ ಕಾಣಿಸುತ್ತೆ. ಈಗ ಸೆಕೆಂಡ್ ಪ್ಯಾಕೇಜ್ ಓಪನ್ ಮಾಡ್ತಿದ್ದೇನೆ. ಇದರಲ್ಲಿ ಕೂಡ 2 ಇದೆ ನೋಡಿ, 2. ಇದಕ್ಕೆ ನಾನು ಕೊಟ್ಟಿರುವಂಥದ್ದು 154 ರೂಪೀಸ್. ಇದರಲ್ಲಿ ಕೂಡ ನೀವು 2 ಮಂಗಲಸೂತ್ರ ನೋಡ್ಬೋದು. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಆಯಿತಾ. ಇದು ಪ್ಲೇನ್ ಬೀಟ್ಸಲ್ಲಿ ಬಂದಿದೆ. ಇದರಲ್ಲಿ ಗೋಲ್ಡ್ ಚೈನ್ ಬಂದು ಬೀಟ್ಸ್ ಬಂದಿದೆ. ಆ ರೀತಿ ನಾನು ತಗೊಂಡಿದ್ದೇನೆ. ಎಲ್ಲದು ಸಿಮಿಲರ್ ಬೇಡ ಅಂತ ಡಿಫ್ರೆಂಟ್ ಆಗಿರೋದನ್ನು ತಗೊಂಡಿದ್ದೇನೆ. ಸೊ ಇದನ್ನು ಓಪನ್ ಮಾಡಿ ವೇರ್ ಮಾಡಿ ನಾನು ನಿಮಗೆ ತೋರಿಸ್ತೇನೆ. ಫಸ್ಟ್ ನಾನು ವೇರ್ ಮಾಡಿ ತೋರಿಸ್ತೇನೆ. ನೋಡಿ, ಈ ರೀತಿ ಬರುತ್ತೆ. ಚೈನ್ ಮತ್ತು ಬೀಟ್ಸ್, ಚೈನ್ ಮತ್ತು ಬೀಟ್ಸ್. ಮತ್ತು ಇದ್ರ ಪೆಂಡೆಂಟ್ ಈ ರೀತಿ ಇನ್ಫಿನಿಟಿ ಸಿಂಬಲ್ ಆಗಿದೆ, ನೋಡ್ಬೋದು ಇಲ್ಲಿ. ಸೊ ವೇರ್ ಮಾಡಿ ತೋರಿಸ್ತೇನೆ ಯಾವ ರೀತಿ ಕಾಣಿಸುತ್ತೆ ಅಂತ. ನೋಡಿ, ಈ ರೀತಿ ಬರುತ್ತೆ. ಇಲ್ಲಿ ಫುಲ್ ಚೈನ್, ಮತ್ತು ಇಲ್ಲಿ ಬೀಟ್ಸ್, ಚೈನ್ ಮತ್ತು ಬೀಟ್ಸ್, ಮತ್ತು ಇದು ಪೆಂಡೆಂಟ್. ನೋಡಿ, ಈ ರೀತಿ ಕಾಣಿಸುತ್ತೆ. ಯಾರಿಗೆಲ್ಲ ತುಂಬ ಬ್ಲ್ಯಾಕ್ ಬೀಟ್ಸ್ ಇಷ್ಟ ಇಲ್ಲ ನೋಡಿ, ಅಂಥವರು ಇಂಥದ್ದನ್ನು ನೀವು ಪರ್ಚೇಸ್ ಮಾಡ್ಬೋದು. ಬಟ್ ನನಗೆ ಈ ಥರದ ಬದಲು ಅಂಥದ್ದು ತುಂಬ ಬ್ಲ್ಯಾಕ್ ಬೀಟ್ಸ್ ಇದ್ದದ್ದು ಇಷ್ಟ ಆಗುತ್ತೆ. ಯಾಕಂದರೆ ಅದರಲ್ಲಿ ಒಂದು ಲುಕ್ ಇರುತ್ತೆ ನಾವು ವೇರ್ ಮಾಡಿದಾಗ. ಇದು ಜಸ್ಟ್ ನಾರ್ಮಲ್ ಒಂದು ಚೈನ್ ಹಾಕಿ ಆ ರೀತಿ ನನಗೆ ಕಾಣಿಸುತ್ತೆ. ಸೊ ನಾನು ಜಸ್ಟ್ ಒಂದು ಫಾರ್ ಅ ಚೇಂಜ್ ಇರಲಿ ಅಂತ ಹೇಗೆ ಬರ್ತದೆ ನೋಡುವ ಅಂತ ಇದನ್ನು ನಾನು ಆರ್ಡರ್ ಮಾಡಿರುವಂಥದ್ದು. ಬಟ್ ನಾಟ್ ಬ್ಯಾಡ್, ಚೆನ್ನಾಗಿದೆ. ನೋಡಿ, ಚೈನ್ ಬಂದು ಈ ರೀತಿ ಬಂದು ಪೆಂಡೆಂಟ್. ಈಗ ಇದು ಸೆಕೆಂಡ್ ಒನ್. ಇದನ್ನು ನಾನು ನಿಮಗೆ ವೇರ್ ಮಾಡಿ ತೋರಿಸ್ತೇನೆ ಯಾವ ರೀತಿ ಕಾಣಿಸುತ್ತೆ. ನೋಡಿ, ಇದು ಈ ರೀತಿ ಇದೆ. ಇದು ಸ್ವಲ್ಪ ಡಿಫ್ರೆಂಟ್ ಇದೆ, ನೋಡ್ಬೋದು. ಇಲ್ಲಿ ಗೋಲ್ಡ್ ಚೈನ್, ಒಂದು ಬ್ಲ್ಯಾಕ್ ಬೀಟ್, ಚೈನ್ ಬ್ಲ್ಯಾಕ್ ಬೀಟ್, ಚೈನ್ ಬ್ಲ್ಯಾಕ್ ಬೀಟ್, ಮತ್ತು ಇಲ್ಲಿ ಒಂದು 4 ಕಂಟಿನ್ಯೂಸ್ ಬ್ಲ್ಯಾಕ್ ಬೀಟ್ಸ್ ಇದೆ.
ಇದ್ರ ಪೆಂಡೆಂಟ್ ಈ ರೀತಿ ಬರುತ್ತೆ ನೋಡಿ, ಈ ರೀತಿ. ನನಗೆ ಆ ಮಂಗಲಸೂತ್ರಕ್ಕಿಂತ ಇದು ಸ್ವಲ್ಪ ಇಷ್ಟ ಆಯಿತು, ಯಾಕಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ. ಈ ರೀತಿ ಕಾಣಿಸುತ್ತೆ ನೋಡಿ, ಚೈನ್ ಬೀಡ್ ಬಂತು, ಹೀಗೆ ಈ ರೀತಿ ಬರುತ್ತೆ. ಚೆನ್ನಾಗಿದೆ ಅಲ್ವಾ, ಡಿಫ್ರೆಂಟ್ ಆಗಿದೆ. ಕೆಲವೊಬ್ಬರಿಗೆ ಹೇಗಿರ್ತದೆ ಅಂದರೆ ಮಂಗಲಸೂತ್ರ ವೇರ್ ಮಾಡಬೇಕು, ಬಟ್ ಅದು ಮಂಗಲಸೂತ್ರದ ರೀತಿ ಕಾಣಿಸಬಾರ್ದು. ಸೊ ಆ ರೀತಿ ಥಿಂಕಿಂಗ್ ಇರುವವರಿಗೆ ಇಂಥದ್ದು ಬೆಸ್ಟ್. ಮಂಗಲಸೂತ್ರ ನೀವು ವೇರ್ ಮಾಡ್ಬೋದು, ಬಟ್ ಮಂಗಲಸೂತ್ರದಾಗಿದ್ದು ಕಾಣಿಸೋದಿಲ್ಲ ನೋಡಿ, ಡಿಫ್ರೆಂಟ್ ಆಗಿದೆ. ಈ ರೀತಿ ಇದೆ ವಿತ್ ಪೆಂಡೆಂಟ್. ನೆಕ್ಸ್ಟ್ ಥರ್ಡ್ ಪ್ಯಾಕೇಜ್, ಇದರಲ್ಲಿ ಒಂದೇ ಇರುವಂಥದ್ದು. ಇದಕ್ಕೆ ನಾನು ಕೊಟ್ಟಿರುವಂಥದ್ದು 86 ರೂಪೀಸ್ ಅಂತ. ಒಂದೇ ಮಂಗಲಸೂತ್ರ. ಇದು ಸ್ವಲ್ಪ ಡಿಸೈನ್ ಡಿಫ್ರೆಂಟ್ ಇದೆ, ಪೆಂಡೆಂಟ್ ಡಿಸೈನ್. ಓಪನ್ ಮಾಡಿ ತೋರಿಸ್ತೇನೆ ಯಾವ ರೀತಿ ಕಾಣಿಸುತ್ತೆ ಅಂತ. ಇದು ಕೂಡ ಅಷ್ಟೇ, ಫುಲ್ ಬ್ಲ್ಯಾಕ್ ಬೀಡ್ ವಿತ್ ಪೆಂಡೆಂಟ್ ನೋಡಿ, ಈ ರೀತಿ ಬರುತ್ತೆ. ಪೆಂಡೆಂಟ್ ಈ ರೀತಿ ಇದೆ, ಇದು ಫುಲ್ ಬ್ಲ್ಯಾಕ್ ಬೀಡ್. ವೇರ್ ಮಾಡಿ ತೋರಿಸ್ತೇನೆ ನಾನು ನಿಮಗೆ. ನೋಡಿ ಈ ರೀತಿ ಬರುತ್ತೆ, ಫುಲ್ ಬ್ಲ್ಯಾಕ್ ಬೀಡ್, ಮತ್ತಿದು ಪೆಂಡೆಂಟ್ ಈ ರೀತಿ ಇದೆ ಡಿಸೈನ್ ಇದ್ರದ್ದು ನೋಡಿ, ಈ ರೀತಿ ಕಾಣಿಸುತ್ತೆ ಹಾಕುವಾಗ. ನನಗೆ ಪರ್ಸ್ನಲಿ ಇಂಥದ್ದು ಇಷ್ಟ ಆಗಿದೆ, ಯಾಕಂದರೆ ಸಿಂಪಲ್ಲಾಗಿ ಫುಲ್ ಬ್ಲ್ಯಾಕ್ ಬೀಡ್ ಇಷ್ಟ. ನನಗೆ ಗೋಲ್ಡ್ ಚೈನ್ ಬಂದು ಅಷ್ಟು ಇಷ್ಟ ಆಗೋದಿಲ್ಲ. ನನ್ನ ಲಾಂಗ್ ಮಂಗಲಸೂತ್ರ ಕೂಡ ನಾನು ಈ ರೀತಿ ಪರ್ಚೇಸ್ ಮಾಡಿರುವಂಥದ್ದು. ಇದು ಸಿಂಗಲ್ ಅಲ್ವಾ, ಅದು ಡಬಲಲ್ಲಿದೆ, ಪ್ಲೇನ್ ವಿತ್ ಪೆಂಡೆಂಟ್ ಇರೋದು ನಂದು ಕೂಡ. ಸೊ ನನಗೆ ಈ ರೀತಿ ತುಂಬಾ ಇಷ್ಟ ಆಗುತ್ತೆ. ಒಬ್ಬೊಬ್ಬರದ್ದು ಒಂದೊಂದು ಟೇಸ್ಟ್ ಇರುತ್ತೆ. ನಿಮಗೆ ಯಾವ ರೀತಿ, ಯಾವ ಟೈಪ್ ಇದು ನಿಮಗೆ ಇದು ಬೇಕು ಅಂತ ನೋಡಿ ನೀವು ಪರ್ಚೇಸ್ ಮಾಡ್ಬೋದು. ನೋಡಿ ಈ ರೀತಿ ಕಾಣಿಸುತ್ತೆ ನೋಡಿ. ಇದು 4th ಪ್ಯಾಕೇಜ್ ಆಯಿತಾ. ಇದರಲ್ಲಿ 6 ಮಂಗಲಸೂತ್ರಸ್ ಇದೆ. ಇದು ಕೂಡ ಕಾಂಬೋ ಆಫರಲ್ಲಿ ನನಗೆ ಸಿಕ್ಕಿರುವಂಥದ್ದು. ಈ 6 ಮಂಗಲಸೂತ್ರಕ್ಕೆ ನಾನು ಪೇ ಮಾಡಿರುವಂಥದ್ದು 130 ರೂಪೀಸ್ ಆಯಿತಾ. ಇದು ಈ ಬಾಕ್ಸಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ 6 ಮಂಗಲಸೂತ್ರ ಇದ್ದರೆ ನಾನು ಕೂಡ ಫಸ್ಟ್ ನೋಡಿದಾಗ 6 ಉಂಟು, ನನಗೆ ಕನ್ಫ್ಯೂಷನ್ ಆಯಿತು. ಬಟ್ ಹೇಗೋ ಅಡ್ಜಸ್ಟ್ ಮಾಡಿ ಇದರಲ್ಲಿ ಕೊಟ್ಟಿದ್ದಾರೆ. ಅದನ್ನು ಓಪನ್ ಮಾಡಿ ನೋಡಿದ್ದೆ ನಾನು ನೋಡಿ, ಈ ರೀತಿ 6 ಬರುತ್ತೆ. 4, 5, 6 ಒಂದೊಂದನ್ನೇ ನಾನು ನಿಮಗೆ ವೇರ್ ಮಾಡಿ ತೋರಿಸ್ತೇನೆ ಯಾವ ರೀತಿ ಕಾಣಿಸುತ್ತೆ ಅಂತ. ಫಸ್ಟ್ ಒನ್ ನೋಡಿ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆಯಿತಾ. ಇದು ಸೇಮ್ ಬ್ಲ್ಯಾಕ್, ಫುಲ್ ಬ್ಲ್ಯಾಕ್ ಬೀಡೆ ನಾನು ತಗೊಂಡಿರುವಂಥದ್ದು. ಇದರ ಪೆಂಡೆಂಟ್ ನೋಡಿ, ಸಣ್ಣ ಸ್ಟೋನ್ ಇದು ಪೆಂಡೆಂಟ್, ಅದಕ್ಕೆ ಬ್ಲ್ಯಾಕ್ ಬೀಡ್. ಸಿಂಪಲಾಗಿ ಚೆನ್ನಾಗಿದೆ, ತುಂಬಾ ಕ್ಯೂಟ್ ಆಗಿದೆ ನೋಡಿ. ವೇರ್ ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿ ಈ ರೀತಿ ಕಾಣಿಸುತ್ತೆ, ಬ್ಲ್ಯಾಕ್ ಪೆಂಡೆಂಟ್ ವಿತ್ ಸ್ಟೋನ್. ಸಿಂಪಲಾಗಿ ಕ್ಯೂಟ್ ಆಗಿದೆ ನೋಡಿ. ಇದನ್ನು ನೀವು ಜೀನ್ಸಿಗೂ ಕೂಡ ವೇರ್ ಮಾಡ್ಬೋದು, ಬೇರೆ ಯಾವುದಾದ್ರು ವೆಸ್ಟರ್ನ್ ಔಟ್ಫಿಟ್ಸ್ಗೆ ನೀವು ಇದನ್ನು ಪೇರಪ್ ಮಾಡ್ಬೋದು. ಏನು ತೊಂದರೆ ಇಲ್ಲ, ಏನು ನಿಮಗೆ ಅಕ್ವರ್ಡ್ ಕಾಣಿಸೋದಿಲ್ಲ ನೋಡಿ. ಅಷ್ಟು ಸಿಂಪಲ್ಲಾಗಿ ಚೆನ್ನಾಗಿದೆ ಇದು ಫಸ್ಟ್ ಒನ್. ನೆಕ್ಸ್ಟ್ ಈ ಸೆಕೆಂಡ್ ಒನ್ ನಾನು ನಿಮಗೆ ವೇರ್ ಮಾಡಿ ತೋರಿಸ್ತೇನೆ. ಇದು ಸೆಕೆಂಡ್ ಒನ್ ಈ ರೀತಿ ಇದೆ ನೋಡಿ, ವಿತ್ ಹಾರ್ಟ್ ಪೆಂಡೆಂಟ್, ಸ್ಟೋನ್ ಹಾರ್ಟ್ ಪೆಂಡೆಂಟ್ ಕೊಟ್ಟಿದ್ದಾರೆ. ವೇರ್ ಮಾಡಿ ತೋರಿಸ್ತೇನೆ ನಾನು ನಿಮಗೆ. ಕಾಣಿಸುತ್ತೆ ಸಿಂಗಲ್ ಪೆಂಡೆಂಟ್ ಈ ರೀತಿ ನೋಡಿ, ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ವೇರ್ ಮಾಡಿ ತೋರಿಸ್ತೇನೆ ಯಾವ ರೀತಿ ಕಾಣಿಸುತ್ತೆ. ನೋಡಿ ಥರ್ಡ್ ಒನ್ ಈ ರೀತಿ ಇದೆ, ಫುಲ್ ಬೀಡ್ಸ್ ಬಂದು ಈ ರೀತಿ ಪೆಂಡೆಂಟ್. ವೇರ್ ಮಾಡಿ ತೋರಿಸ್ತೇನೆ ನಾನು ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ. ಈ ರೀತಿ ಕಾಣಿಸುತ್ತೆ, ಇನ್ಫಿನಿಟಿ ಸಿಂಬಲ್ ಆಗಿದೆ ನೋಡಿ. ಪ್ಲೇನ್ ಬಂದ್ಬಿಟ್ಟು ಈ ರೀತಿ. ಇದು ಥರ್ಡ್ ಒನ್.
ನೋಡಿ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ 4th ಒನ್ ವೇರ್ ಮಾಡಿ ತೋರಿಸ್ತೇನೆ ನಾನು ನಿಮಗೆ. ನೋಡಿ ಇದು ಈ ರೀತಿ ಬರುತ್ತೆ. ಇದು 4th ಒನ್, ಈ ರೀತಿ ಪೆಂಡೆಂಟ್. ನೋಡಿ ಈ ರೀತಿ ಕಾಣಿಸುತ್ತೆ, ಚೈನ್ ವಿತ್ ಪೆಂಡೆಂಟ್. ನೋಡಿ ಈ ರೀತಿ ಇದೆ. ಇದು 4th ಒನ್. ನೆಕ್ಸ್ಟ್ ಇದು 5th ಒನ್. ನೋಡಿ ಈ ರೀತಿ ಇದೆ, ಇದಕ್ಕೆ ಈ ರೀತಿ ಪೆಂಡೆಂಟ್ ಕೊಟ್ಟಿದ್ದಾರೆ ನೋಡಿ. ಇದು 5th ಒನ್. ವೇರ್ ಮಾಡೋದಿಲ್ಲ, ನಾನು ಜಸ್ಟ್ ಹೀಗೆ ತೋರಿಸ್ತೇನೆ. ಇದು 5th ಒನ್. ನೆಕ್ಸ್ಟ್ 6th ಒನ್. ನೋಡಿ ಇದು ಕೂಡ ಡಿಫ್ರೆಂಟ್ ಆಗಿದೆ ಡಿಸೈನ್. ನೋಡಿ ಈ ರೀತಿ ಬರುತ್ತೆ, ಚೈನ್ ವಿತ್ ಪೆಂಡೆಂಟ್. ಇದು 6th ಒನ್. ಸೊ ಇದು 6 ಮಂಗಲಸೂತ್ರ ಸೆಟ್ಟಿಗೆ ನಾನು ಕೊಟ್ಟಿರುವಂಥದ್ದು 130 ರುಪೀಸ್. ಯಾರಿಗಾದರೂ ಬೇಕಿದ್ದರೆ ಹೇಳಿ, ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ನೀವು ಅದರಲ್ಲಿ ಪರ್ಚೇಸ್ ಮಾಡ್ಬೋದು. ಇನ್ನೊಂದು, ಈಗ ನೀವು ನೋಡಿ ಆನ್ಲೈನಲ್ಲಿ ಜ್ಯುವೆಲರಿ ಎಲ್ಲ ಪರ್ಚೇಸ್ ಮಾಡಿರ್ತೀರಿ, ಏನಾಗುತ್ತೆ ಅಂದರೆ ನಾವು ಹಾಗೆ ಉಪ್ಪನ್ನಾಗಿ ಬಿಟ್ಟರೆ ಕಲರ್ ಚೇಂಜ್ ಆಗುತ್ತೆ. ತುಂಬ ಜನ ಹೇಳ್ತಾರೆ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ, ಕಲರ್ ಚೇಂಜ್ ಆಗಿದೆ ಅಂತ. ಅದಕ್ಕೊಂದು ಸಿಂಪಲ್ ಟಿಪ್ ನಾನು ನಿಮಗೆ ಹೇಳ್ತೇನೆ. ಏನಂದರೆ ನೋಡಿ, ಈಗ ಈ ಜ್ಯುವೆಲರಿ ಇದು ಮಂಗಲಸೂತ್ರ ನನಗೆ ಈ ಬಾಕ್ಸ್ ಮತ್ತು ಈ ಪ್ಯಾಕೆಟಲ್ಲಿ ಬಂದಿದೆ. ಸೊ ನೀವು ಏನು ಮಾಡಿ ಅಂದರೆ, ಈಗ ನಾನು ಇದನ್ನು ವೇರ್ ಮಾಡಿದ್ದೇನೆ, ಇನ್ ಕೇಸ್ ಇದು ಬೇಡ, ನಾನು ಬೇರೆ ಯಾವುದಾದ್ರೂ ಹಾಕ್ಕೊಳ್ತೀನಿ ಅಂದರೆ ಇದನ್ನು ನಾವೇನು ಮಾಡಬೇಕಂದ್ರೆ, ಇದನ್ನು ನೀವು ರಿಮೂವ್ ಮಾಡ್ತೀರಲ್ವ, ರಿಮೂವ್ ಮಾಡಿದ ನಂತರ ಒಂದು ಕಾಟನ್ ಬಟ್ಟೆಯಲ್ಲಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ, ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ಕಾಟನ್ ಬಟ್ಟೆಯಲ್ಲಿ ಸ್ವಲ್ಪ ಜಸ್ಟ್ ಒಂದು ಟ್ಯಾಪ್ ಮಾಡಿ ಕ್ಲೀನ್ ಮಾಡಿ ಅಷ್ಟೇ. ನಂತರ ನೀವೇನು ಮಾಡಬೇಕಂತೆ, ಈ ಮಂಗಲಸೂತ್ರವನ್ನು ತೆಗೆದು ಇದೇ ಪ್ಯಾಕೆಟ್ ಒಳಗೆ ಹಾಕಿ ಈ ಬಾಕ್ಸ್ ಒಳಗೆ ಸ್ಟೋರ್ ಮಾಡಿ ಇಡಿ. ಹೀಗೆ ನೀವು ಮಾಡಿದರೆ ಎಷ್ಟು ವರ್ಷ ಆದರೂ ಕೂಡ ನಿಮ್ಮ ಜ್ಯುವೆಲರಿ ಕಲರ್ ಫೇಡ್ ಆಗೋದಾಗಿರಲಿ, ಯಾವುದೇ ಡ್ಯಾಮೇಜ್ ಆಗೋದಿಲ್ಲ, ತುಂಬಾ ವರ್ಷ ಬಾಳಿಕೆ ಬರುತ್ತೆ. ಈ ಒಂದು ಟಿಪ್ನ ನೀವು ಫಾಲೋ ಮಾಡಿ. ಯಾಕಂದರೆ ನನ್ನ ಪರ್ಸ್ನಲ್ಗ ಆರ್ಟಿಫಿಷಿಯಲ್ ಜ್ಯುವೆಲರ್ಸ್ ಇರ್ಬೋದು, ಜ್ಯುವೆಲರಿ ಸೆಟ್ಸ್ ಏನಿರುತ್ತೆ ನೋಡಿ, ದೊಡ್ಡ ದೊಡ್ಡ ಲಾಂಗ್ ಹಾರಸ್ ಎಲ್ಲ ನಾನು ಅದೇ ರೀತಿ ಪ್ರಿಸರ್ವ್ ಮಾಡಿಟ್ಟಿದ್ದೇನೆ. ಯಾವ ಪ್ಯಾಕೇಜಿಂಗ್ ಬಾಕ್ಸಲ್ಲಿ ಬರುತ್ತೆ ನೋಡಿ, ಅದೇ ರೀತಿ ನಾನು ಅದನ್ನು ಇಟ್ಟಿರುವಂಥದ್ದು. ಸೊ ಕೆಲವೊಂದು ಜ್ಯುವೆಲರಿ ಹೇಗೆ ಆಗಿದೆ ಅಂತ 3-4 ವರ್ಷ ಕೂಡ ಆಗಿದೆ, ಇನ್ನೂ ಏನೂ ಆಗಲಿಲ್ಲ, ಕಲರ್ ಹಾಗೇ ಇದೆ. ನಾನು ಪರ್ಚೇಸ್ ಮಾಡುವಾಗ ಯಾವ ರೀತಿ ಇತ್ತು ಈಗಲೂ ಕೂಡ ಅದೇ ರೀತಿ ಇದೆ. ಸೊ ಹಾಗಾಗಿ ನಾನು ಹೇಳ್ತಿರುವಂಥದ್ದು ಈ ಟಿಪ್ನ ನೀವು ಫಾಲೋ ಮಾಡಿ. ನಾನು ಯಾಕೆ ಕಾಟನ್ ಬಟ್ಟೆಲಿ ಒರೆಸ್ಬೇಕಂತ ಹೇಳಿದ್ರಂದರೆ, ಅದು ಸ್ವೆಟ್ ಇರುತ್ತೆ ನೋಡಿ, ಬೆವರು, ಅದಕ್ಕೋಸ್ಕರ ನಾನು ಕಾಟನ್ ಬಟ್ಟೆಲಿ ಸ್ವಲ್ಪ ಒರೆಸಿ ಅಂತ ಹೇಳಿರುವಂಥದ್ದು, ಬೇರೆ ಏನೂ ಅಲ್ಲ. ಇದಕ್ಕೆ ನೀರು ತಾಗಬಾರ್ದು. ನೀರು ತಾಗಿದ್ದು ನೀವು ಸ್ನಾನ ಮಾಡುವಾಗೆಲ್ಲ ಇದನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನೀವು ಸ್ನಾನ ಮಾಡುವಾಗ ಇದನ್ನು ಹಾಕಿದರೆ ನೆಕ್ಸ್ಟ್ ಡೇ ಅಥವಾ ಒಂದು ವಾರದಲ್ಲಿದ್ದರೆ ಕಲರ್ ಚೇಂಜ್ ಆಗುತ್ತೆ, ಪುನಃ ನಿಮ್ಗೆ ಅದನ್ನು ವೇರ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಲಾಂಗ್ ಟೈಮ್ ನಿಮಗೆ ನಿಮ್ಮ ಜ್ಯುವೆಲರಿ ತುಂಬ ಬಾಳಿಕೆ ಬರಬೇಕಂತ ಈ ಟಿಪ್ಪನ್ನು ಫಾಲೋ ಮಾಡಿ. ಯಾಕಂದರೆ ಪರ್ಸ್ನಲಾಗಿ ನಾನು ಈ ಟಿಪ್ಪನ್ನು ಫಾಲೋ ಮಾಡ್ತಿದ್ದೇನೆ. ಎಸ್ಪೆಷಲಿ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಇರ್ಬೋದು, ಯಾವುದೇ ಜ್ಯುವೆಲರಿ ಆಗಿರ್ಬೋದು, ನೀರು ತಾಗಿಸ್ಲಿಕ್ಕೆ ಹೋಗಬೇಡಿ. ಸ್ನಾನ ಮಾಡುವಾಗ ಅದನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಅದು ಕಲರ್ ಆಟೋಮ್ಯಾಟಿಕ್ಕಾಗಿ ಡಲ್ ಆಗುತ್ತೆ. ಸೊ ಈ ಟಿಪ್ನ ನೀವು ಫಾಲೋ ಮಾಡಿ. ಐ ಹೋಪ್ ಈ ಟಿಪ್ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಯಾರಿಗಾದರೂ ಬೇಕಿದ್ರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ನೀವು ಪರ್ಚೇಸ್ ಮಾಡಿ. ಸೊ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.